ವಿಧಿಗೈದ ಮೋಸದಿಂದ ಗತಿನನಾದೆ ಜಗದಿ ವಿಧಿಗೈದ ಮೋಸದಿಂದ ಎನ್ನಯ ಬಾಳೆ ಕಣ್ಣೀರು ಜಗದಿ ಎನ್ನಯ ಬಾಳೆ ಕಣ್ಣೀರು ಜಗದಿ ಪಾಲಿ ಪರಿಯಾರಿ ದೀನನ ದಯದಿ ಪಾಲಿ ಪರಿಯಾರಿ ದೀನನ ದಯದಿ ಕೊನೆಗಾಣಿಸಯ ಕರ್ಮದ ಬಂಧನ ಕೊನೆಗಾಣಿಸಯ ಕರ್ಮದ ಬಂಧನ ದಾರಿಯ ಕಾಣದೆ ಅಂಗನ ತೆರನಾದೆ ದಾರಿಯ ಕಾಣದೆ ಅಂಗನ ತೆರನಾದೆ ಗದೀನನಾದೆ ಜಗದಿ ವಿಧಿಗೈದ ಮೋಸದಿಂದ ಗದೀನನಾದೆ ಜಗದಿ ಶ್ರೀಕೃಷ್ಣ ಪರಮಾತ್ಮನ ಮಾತು ಸತ್ಯವೆಂದು ನಂಬುವುದಾದರೂ ಹೇಗೆ? ಉದಾರ ಹೃದಯವನ್ನು ತಿಳಿಯದ ಆ ಕೌರವನು ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು ಕರ್ಣ? ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖವಾಗುತ್ತೆ ಗೊತ್ತೇ? ಸ್ನೇಹದಲ್ಲಿ ವಂಚನೆಯೇ ನಿಜವಾಗಿ ನನ್ನ ರಕ್ತ ತುದಿಯುತ್ತಿರುವುದು ಶಕುನಿ. ಸಭೆಯಲ್ಲಿ ಏನು ನಡೆಯಿತು? ಭೀಷ್ಮ ಪಿತಾಮಹರು ಏನು ಹೇಳಿದರು? ನನ್ನೊಡನೆ ಮರೆಮಾಚದೆ ತಿಳಿಸು ಶಕುನಿ. ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಆತನು ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳೆಂದು ನಿಂದಿಸಿದನು. ಕೌರವರ ಸೈನ್ಯಕ್ಕೆಲ್ಲ ಪಾಂಡವರ ಮೇಲೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಕಟ್ಟಾಜ್ಞೆಯನ್ನೂ ಮಾಡಿದನು. ಕಡೆಗೆ ನಿನಗೆ ಸೈನ್ಯಾಧಿಕಾರವನ್ನು ನಿಶ್ಚಯಿಸಿದನು. ಎಲ್ಲವೂ ನಿಶ್ಚಯವಾಯಿತು. ಆದರೆ ಆ ಕುರುಪಿತಾಮಹರು ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ ಶಕುನಿ. ಆದರೆ ದುರ್ಯೋಧನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು? ಕರ್ಣ, ಶಕುನಿ, ಸಭೆಯಿಂದ ಕೃಷ್ಣನೊಡನೆ ಹೋದೆ ಅಷ್ಟೇ. ಆ ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ಎಲ್ಲಿ ಮೊರಳಾದೆಯೋ ಏನೋ ಎಂದು ಆ ದುರ್ಯೋಧನನಿಗೆ ಸಂಶಯ. ಇಷ್ಟಕ್ಕೆಲ್ಲ ಕಾರಣರು ಭೀಷ್ಮ ಪಿತಾಮಹರು ತಾನೇ? ಯಾರಾದರೂ ಆಗಲಿ ಕರ್ಣ. ಆದರೆ ಕೆಲವರು ನಿನ್ನನ್ನು ರಾಜಸಭೆಯಲ್ಲಿ ತುಚ್ಛೀಕರಿಸಿ ಮಾತನಾಡಿದರು. ಅವರು ಯಾರು? ಏನು ಹೇಳಿದರು ಶಕುನಿ? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ. ಆದರೂ ನಿನ್ನ ಮೇಲಿನ ಅಭಿಮಾನದಿಂದ ಕೆಲವು ಮಾತುಗಳನ್ನು ಹೇಳುವೆನು, ಕೇಳು. ಸೂತ ಕುಲದಲ್ಲಿ ಹುಟ್ಟಿದವನಂತೆ ಶಕುನಿ, ನಿನಗೆ ದೈವ ಭಕ್ತಿಯೇ ಇಲ್ಲವಂತೆ ಎಂಬುದಾಗಿ ಇನ್ನೂ ಅನೇಕ ವಿಧವಾಗಿ ದೂರಿದರು ಕರ್ಣ. ಶಕುನಿ ಸಹಿಸೆನು ಅಪಮಾನ, ಓ ಶಕುನಿ ಸಹಿಸೆನು ಅಪಮಾನ. ಶಕುನಿ ಶಕುನಿ ಸಭೆಯಲ್ಲಿ ಭೀಷ್ಮರು ಚರಿತಪಮಾನವ. ಶಕುನಿ ಶಕುನಿ ಸಭೆಯಲ್ಲಿ ಭೀಷ್ಮರು ಚರಿತಪಮಾನವ. ಹೇಗೆ ಸಹಿಸಲಿ ಈ ಸಂಕಟವ? ಹೇಗೆ ಸಹಿಸಲಿ ಈ ಸಂಕಟವ? ಶಕುನಿ ಸಹಿಸೆನು ಅಪಮಾನ, ಓ ಶಕುನಿ
ಅಪಮಾನ. ಶಕುನಿ ಶಕುನಿ ಶಕುನಿ, ಸೂತಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದು. ವಿಧಾತನು ಮಾನವ ಜಾತಿಯ ಸದ್ಗುಣಗಳನ್ನೆಲ್ಲ ಮೇಲಿನ ಕುಲದವರೆಗೆ ಮೀಸಲಾಗಿಟ್ಟಿರುವನು. ಶಕುನಿ, ಚಿಕ್ಕಂದಿನಲ್ಲಿ ಹುಡುಗರು ನಾನು ಸೂತ ಪುತ್ರನೆಂದು ನನ್ನ ಸಂಗಡ ಹಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದೂ ತಿಳಿದರು. ಆಗ ನಾನು ಒಂಟಿಯಾಗಿ ಕಣ್ಣೀರು ಸುರಿಸುತ್ತಾ ನನ್ನ ಹೃದಯದ ವೇದನೆಯನ್ನು ಆ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೇನು. ಶಕುನಿ, ಪರಮೇಶ್ವರ ಯಾವ ಪಾಪಕ್ಕಾಗಿ ಈ ಸೂತಕುಲಕ್ಕೆ ತಳ್ಳಿದೆ ಎಂದೋ ಆಕಸ್ಮಿಕ ಘಟನೆ ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆ. ನನ್ನ ಮಾನಾಪಮಾನಗಳು ನಾಶವಾಗಿ ಕುಲದೈವ ಬಲದಿಂದ ರಾಜಸ್ಥಾನವು ದೊರೆಯಿತು. ನಾನಿಂದು ಅಂಗ ದೇಶದ ಅರಸು. ಏತಕ್ಕಾಗಿ ಈ ಅರಸುತನವು, ನನ್ನ ಅರಸುತನವು ನಾಶವಾಗಿ ಹೋಗಲಿ. ಸ್ಥಿರನಾಗು. ಆ ದುರ್ಯೋಧನನು ನಿನ್ನನ್ನು ನಿರಾಕರಿಸಿದ ಪ್ರತೀಕಾರ ನಿನ್ನ ಕೈಯಲ್ಲಿಯೇ ಇರುವುದು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಭೀಷ್ಮರು ಯುದ್ಧರಂಗದಲ್ಲಿ ಪರಾಜಿತರಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲವೆಂದು ನೀನು ಶಪಥವನ್ನು ಮಾಡು. ಆಗ ತಿಳಿಯಲಿ ಈ ಕರ್ಣನ ಅಸ್ತ್ರ ಪ್ರಭಾವವು ಎಂತ ಅನರ್ಥಕಾರಿ ಎಂಬುದನ್ನು ಆ ದುರ್ಯೋಧನನು ತಿಳಿಯಲಿ. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಏಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ಶಕುನಿ ನನ್ನಿಂದಾಗದು. ಬೇರೆ ಉಪಾಯವಿಲ್ಲ ಕರ್ಣ. ಯುದ್ಧರಂಗದಲ್ಲಿ ಸುಪಕ್ಷದಿಂದ ಅಪಮಾನಕ್ಕೊಳಗಾಗುವ ಇಚ್ಛೆ ನಿನಗಿದ್ದರೆ ನೀನು ಅಸ್ತ್ರಧಾರಣೆಯನ್ನು ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ನಿನಗಿನ್ನು ಹೆಚ್ಚಿನ ಅಪಮಾನವನ್ನು ಮಾಡಲು ಅವರವರ ಅಂತರಂಗದಲ್ಲಿ ಯೋಚಿಸುತ್ತಿರುವರು. ನಿಧಾನವಾಗಿ ಯೋಚಿಸಿ ನೋಡು ಕರ್ಣ, ನಿಧಾನವಾಗಿ ಯೋಚಿಸಿ ನೋಡು. ದುರ್ಯೋಧನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮ ಪಿತಾಮಹರು ಯುದ್ಧದಲ್ಲಿ ಪರಾಜಿತರಾಗುವವರೆಗೂ ನಾನು ಅಸ್ತ್ರಧಾರಣೆ ಮಾಡುವುದಿಲ್ಲ. ಇದೇ ನನ್ನ ಶಪಥ, ನನ್ನ ಶಪಥ. ನೀನು ಇಲ್ಲೇ ಇರುವೆಯಾ? ಒಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ. ಕಟ್ಟಬೇಕೆಂದು ಯೋಚಿಸಿರುವೆನು. ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿರುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಆಗ ಶಪಥವೇನೆಂಬುದು ತಿಳಿಯುವುದು. ಕರ್ಣ, ಇದೇನು ಈ ದಿವಸ ಕಣ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ಕರ್ಣನಿಗೆ ಸೈನ್ಯಾಧಿಪಟ ಕರ್ಣನಿಗೆ ಸೈನ್ಯಾಧಿಪಟ ಏನು ಗೌರವೇಶ್ವರ ಪರಿಹಾಸ್ಯ ಮಾಡುತ್ತಿರುವೆಯಾ? ಅದೇಕೆ? ಕರ್ಣನು ವೀರಪುರುಷನಲ್ಲವೇ? ಕರ್ಣನು ವೀರಪುರುಷನೇ ಇರಬಹುದು. ನೀನೇನಾದರೂ ಕರ್ಣನಿಗೆ ಸೈನ್ಯಾಧಿಕಾರವನ್ನು ವಹಿಸಿದರೆ ಭೀಷ್ಮ ದ್ರೋಣಾದಿಗಳು ಕೋಪಗೊಳ್ಳುವರು. ಅದು ಅಲ್ಲದೆ ಅವರು ಎಷ್ಟು ಅಪಮಾನವನ್ನೊಂದುವರೆಂದು ಅದು ಬಲ್ಲೆಯ? ನಿಜಾಮಾವ, ಒಳ್ಳೆಯ ವಿಚಾರವನ್ನೇ ಹೇಳಿದೆ. ಹಾಗಾದ್ರೆ ಈಗೇನು ಮಾಡುವುದಿನ್ನೇನಯ್ಯ? ಸೈನ್ಯಾಧಿಕಾರವನ್ನು ಭೀಷ್ಮರಿಗೆ ಒಪ್ಪಿಸು. ಯುದ್ಧವು ಕೈಗೂಡುತ್ತಿರುವುದು. ಈಗ ನೀನು ಚಿಂತಿಸಿದರೆ ಪ್ರಯೋಜನವಿಲ್ಲ. ನೀನು ಈಗಲೇ ಹೋಗಿ ಆ ಭೀಷ್ಮರನ್ನು ಕಾಣು. ಹಾಗೇ ಮಾಡುವೆನು. ನೀನು ನನ್ನ ಸಂಗಡ ಬರುವನಾಗು. ನಿನ್ನನ್ನು ಬಿಟ್ಟು ಇನ್ನೆಲ್ಲಿಗೆ ತಾನೇ ಹೋಗಲಿ? ನಡೆ ಕೌರವೇಶ್ವರ. ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ಸುಯೋಧನ, ನಾನು ಮರೆಯಲ್ಲ ಸುಯೋಧನ. ನಾನು ಮರೆತಿಲ್ಲ ಸುಯೋಧನ, ನಾನು ಮರೆಯಲ್ಲ ಸುಯೋಧನ.
ದ್ವೇಷ ನೀನು ಮಾಡಿದ ಮೋಸ ನಾನು ನೋಡಿದ ದ್ವೇಷ ನಾನು ಮರೆತಿಲ್ಲ ಸುಯೋಧನ ನಾನು ಮರೆಯಲ್ಲ ಸುಯೋಧನ ಒಂದಿನ ಒಂದಕ್ಕೆ ಒಂದಿಡೀ ಕೂಳನು ಒಂದಿನ ಒಂದಕ್ಕೆ ಒಂದಿಡೀ ಕೂಳನು ನೀ ಕೊಡುತ್ತಿದ್ದೆ ಸುಯೋಧನ ನಾನು ನೋಡ್ತಿದ್ದೆ ಸುಯೋಧನ ನೀನು ಮಾಡಿದ ಮೋಸ ನಾನು ನೋಡಿದ ದ್ವೇಷ ನಾನು ಮರೆತಿಲ್ಲ ಸುಯೋಧನ ನಾನು ಮರೆಯಲ್ಲ ಸುಯೋಧನ ಐವರ ಕಾಂತೆ ಎನಿಸಿದ ಚಿಂತೆ ಐವರ ಕಾಂತೆ ಎನಿಸಿದ ಚಿಂತೆ ತಾಳೆದ ಪರಿಭವ ಸವಿದಿದ ಜೀವ ತಾಳೆದ ಪರಿಭವ ಸವಿದಿದ ಜೀವ ಸಾರ್ವೇಶ ಕೊಡು ಚಿರ ವಿಭವ ಚಿರ ವಿಭವ ಜ್ವಲಿಸುವುದನ ಬರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ಬರತ ಜ್ವಲಿಸುವುದನ ಬರತ ಜ್ವಲಿಸುವುದನ ಬರತ ಕೃಷ್ಣ ದೀನದಯಾನ ನಿನ್ನ ಹೊರತಾಗಿ ಅನ್ಯ ಗತಿ ಯಾರು ನನಗೆ ಆತ್ಮೀಯ ಸಜ್ಜನರಿಂದ ತಿಳಿಸಲ್ಪಟ್ಟೆ ಪತಿಗಳ ಇವರು ಭೋಗ್ಯ ವಸ್ತುವಿನಂತೆ ದೂತದಲ್ಲಿ ಪಣವಾಗಿಟ್ಟು ಸೋತರು ಕಾಡಿನಿಂದ ಕಾಡಿಗೆ ಅಲೆದುದಾಯಿತು ಕೀಚಕ ಭಂಗವನ್ನು ಸಹಿಸಿದ್ದೇನೆ ಇನ್ನು ನನ್ನ ಕಷ್ಟಗಳು ಕಳೆದವೆಂದು ಕೊನೆ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅವಮಾನ ಅಪಮಾನ ಕೃಷ್ಣ ಈ ದ್ರೌಪದಿ ಹಣಿಯಲ್ಲಿ ಇನ್ನೂ ಏನನ್ನು ಬರೆದಿರುವೆ ಪ್ರಭು ಸಾಕು ಬಿಡು ಬಿಡು ಸಾಕು ಬಿಡು ನನ್ನಲ್ಲಿ ತಿಳಿಸಬಾರದೆ ತಿಳಿಸುವೆ ಪ್ರಾಣೇಶ್ವರ ಆದರೆ ಅದರಿಂದ ಆಗುವ ಪ್ರಯೋಜನವೇನು ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ ಪಾಂಚಾಲಿ
ಪುನಃ ಮಾತನ್ನು ನುಡಿಯಬೇಡ. ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪನಾಧೀನತೆಯು ಈ ಸಮಾಜದ ನಿಯಮ. ಹಾಗೂ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಹೌದೌದು, ಪತ್ನಿಯನ್ನು ದೂತದಲ್ಲಿ ಪಣವಾಗಿಟ್ಟು ಸೋಲೆಂದು ಆ ಋಷಿಗಳೇ. ಅಯ್ಯೋ ಅಯ್ಯೋ ಅಯ್ಯೋ, ಪತಿಗಳು 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 ತಪಸ್ಸು ಮಾಡಿ ನಿಮ್ಮಂತಹ ಪತಿಗಳನ್ನು ಏನು ಮಾಡಲಿ? ಅಣ್ಣನ ಒಂದು ದಿನದ ಅವಿವೇಕದ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟದ್ದಲ್ಲ. ಪಾಂಚಾಲಿ, ಪ್ರಾಣೇಶ್ವರ, ಆದದ್ದು ಆಗಿ ಹೋಯ್ತು. ಮತ್ತೆ ಮತ್ತೆ ಏಕೆ ಆ ಮಾತುಗಳು ನಡೀತಿರುವೆ? ಅದನ್ನು ಮರೆತು ಬಿಡು. ಈ ದಿನ ನೀನ್ ಏಕೆ ಈ ರೀತಿ ಇರುವೆ ನನ್ನಲ್ಲಿ ತಿಳಿಸಬಾರದೆ? ಅದನ್ನೇ ಹೇಳಲಿಲ್ಲವೇ? ತಿಳಿಸಿ ಪ್ರಯೋಜನವೇನು? ನೀನು ಅಣ್ಣನ ಆಜ್ಞಾಧಾರಕನು. ಪ್ರಿಯತಮೆ, ಪುನಃ ಮದುವೆ ಮಾತನಾಡುತ್ತಿರುವೆಯಾ? ಅದು ಹಿಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಇಂದು ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ದುರ್ಯೋಧನ ಧರ್ಮಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ, ಏನು ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆಸ್ಥಾನಕ್ಕೆ ಕಳುಹಿದ್ದರಂತೆ, ಇನ್ನೇನು ಸಂಧಿ ಆಗುವುದು, ಆಗಲಾದರೂ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಅಷ್ಟೇ ಎಂದು ನಕ್ಕು ಅಪಹಾಸ್ಯ ಮಾಡಿ ಕೇಳಿದಳು. ಪ್ರಾಣೇಶ್ವರ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲ. ಪಾಂಚಾಲಿ, ಕದನ ಮಾಡುವುದರಲ್ಲಿ ನೀನು ನಿನ್ನ ಚತುರತೆಯನ್ನು ನನ್ನಲ್ಲಿಯೇ ಮುಗಿಸಿದ್ದೆ ಅಂತ ಭಾವಿಸಿದ್ದೆ. ಹೌದೇ? ಆದರೆ ಅದಿನ್ನೂ ಮುಗಿದಿಲ್ಲ. ಬಂದು ನನ್ನ ತೊಡೆ ಮೇಲೆ ಕುಳಿತುಕೋ. ಆಹಾ, ಭ್ರಾಂತಿಯೇಕೆ ಬಾಬಾ ಮಿನಿ, ಭ್ರಾಂತಿಯೇಕೆ ಬಾಬಾ ನಿಮಗೆ ನೆನಪಿದೆಯೇ ಸ್ವಾಮಿ? ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳ ರಾತ್ರಿಯಿಂದ ಸಂಬೋಧಿಸಿದೆ. ಇನ್ನು ಏನೇನೋ ಹೇಳಿದೆ. ಪ್ರಾಣೇಶ್ವರ, ನಿನ್ನ ಸುಖಕ್ಕೆ ದುಃಖಕ್ಕೆ ಹೆಸರಿಗೆ ಕೀರ್ತಿಗೆ ಅವರು ಬೇಕು. ಕೋಪ ಬಂದಾಗ ಕೆರಳಿಸುವುದಕ್ಕೆ ನಿನ್ನ ಕಾರ್ಯವಾಗುವುದಕ್ಕೆ ಈ ಭೀಮ ಬೇಕು. ಪಾಂಚಾಲಿ, ಪ್ರಾಣೇಶ್ವರ, ಪುನಃ ನನ್ನನ್ನು ಕೆರಳಿಸಬೇಡ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಬುದ್ಧಿಯನ್ನು ಮಾತ್ರ. ಅಯ್ಯೋ ಅಯ್ಯೋ, ಕೇವಲ ಪ್ರತಿಜ್ಞೆ ಮಾಡಿದ್ರೆ ಏನಾಯ್ತು, ಅದರಂತೆ ನಡೆಯಬೇಕಿರೋದು ನನ್ನ ಇಚ್ಛೆ. ಆದ್ರೆ ನೀನು ಅಣ್ಣನ ಆಜ್ಞಾಧಾರಕನು,
ಅಯ್ಯೋ ಬಿಡು ಬಿಡು ಮಾಂಚಾಲಿಯಕ್ಕೆ ಬಿಡು ಬಿಡು ಮಾಂಚಾಲಿಯಕ್ಕೆ ಉಡಿ ಶೌರ್ಯದ ಮಾತಿಗೆಂದು ತಿಳಿಯಬೇಡ ಗುರುಕುಲವನ್ನೆಲ್ಲ ಪುನಃ ನನ್ನನ್ನು ಕೆರಳಿಸಬೇಡ. ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಸಂಧಿಯನ್ನು ಬಯಸುವ ಯುಧಿಷ್ಠಿರನು ಆ ದುರ್ಯೋಧನ ಅನಂತ ಅಪರಾಧಗಳನ್ನು ಮನ್ನಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ದೇವಿ, ಕ್ಷಮಿಸುವುದಿಲ್ಲ. ಶಯನನಾರಾಯಣ ಲಕ್ಷ್ಮೀ ರಮಣ. ಸೋದರ, ಆರು ಕಾವ್ಯರಮ್ಮ ಹರಿ ಹರಿನಾರವಾಗಿ ಶೌರಿ ಕಾವ್ಯರಮ್ಮ ಹರಿ ಹರಿನಾರಮಾಗೆ ಶೌರಿ ಕೊರಳಿಸಬೇಡಿ ಪರಿ ಕೊರಳಿಸಬೇಡಿ ಪರಿ ಬಾರಯ್ಯ ಮೂಲ ಹರಿ ಶಿರ ಶಯನ ನಾರಾಯಣ ಕರುಣಿಸು ಲಕ್ಷ್ಮೀ ರಮಣ. ಈ ಸಾರಿ ಋಕೋದರನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂಬುದು ತೋರುತ್ತಿರುವುದು. ಸಹೋದರ, ಸಹೋದರ, ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನಲ್ಲಿ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಸಹೋದರ, ಕೌರವರೊಡನೆ ಯುದ್ಧಕ್ಕಿಂತಲೂ ನನ್ನ ಸಹೋದರನ ಕೋಪವು ಬಹಳ ಮಿತಿ ಮೀರಿರುವುದು.
ಸಹೋದರ, ಅಗ್ರಜ, ಇದನ್ನು ನನ್ನ ಮೇಲೆ ಕೋಪವೇ? ಪ್ರಾಣೇಶ್ವರ, ಮಹಾನುನಿ ಮನದ ಮಹಾನುನಿ ಮನದ ವೇದನೆಗೆ ಏಕಾಕಿ ತುಗುಡವೋ ಧರ್ಮಜನೆಂಬಯ ನಿರ್ಮಲ ಭ್ರಾತುವೋ ಧರ್ಮಜನೆಂಬಯ ನಿರ್ಮಲ ಭ್ರಾತುವೋ ಮೀರುವುದನುಚಿತ ಪರಿಚಿತದಿ ನುಡಿಯ ಮೀರುವುದನುಚಿತ ಪರಿಚಿಸದಿ ನುಡಿಯ ಸೈಬೆನು ಮನದನ್ನು ತಾಪವತರುಣೆ ಸಹಿಬೆನು ಮನದನ್ನು ತಾಪವತರುಣಿ ಧರ್ಮದಿಂದ ಗನ ಕಾರ್ಯ ಸಾಧಿಸಿ ಕೋಮಲ ಹೃದಯಳ ಕೊರಗುವ ಪರಿಯ ಧರ್ಮದಿಂದ ಗನ ಕಾರ್ಯ ಸಾಧಿಸಿ ಕೋಮಲ ಹೃದಯಳ ಕೊರಗುವ ಪರಿಯ ಕಾರ್ಯ ಸಾಕ್ಷಿಣಿ ಹರಿವಳ ಈ ಪರಿ ಕಾರ್ಯ ಸಾಕ್ಷಿಣಿ ಹರಿವಳ ಈ ಪರಿ ಏಕಿರುದು ನೀ ನಿಂತು ವಿಜಾದ ಪಡುವೆ ಮಾನುಲಿ ಮನದ ವೇದನೆಗೆ ತಗೆ ಸಮಯವಿದೆಂದರಿದಯ ತರುಣಿ ಏತಕ್ಕೆ ತುಗುಡವೋ. ಪಾಂಚಾಲಿ, ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಕುವುದರಲ್ಲಿ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡುತ್ತಿಲ್ಲವೇ? ಸಹೋದರ, ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಆದರೆ ಅರ್ಜುನ ಸಮ್ಮುಖದಲ್ಲಿ ಒಂದು ಮಾತನ್ನು ಮಾತ್ರ ತಿಳಿಸಬೇಕೆಂದಿರುವೆನು. ಅಗ್ರಜ, ಸಹೋದರ, ಸಂಧಿಯ ಸಮಾಚಾರವನ್ನು ನೀವು ಉಚಿತವಾಗಿ ಕಾಣಬಹುದು. ಅರ್ಜುನನು ಸಹ ಅನುಮೋದಿಸಬಹುದು. ನಕುಲ ಸಹೋದರರುಗಳು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸಿರುವೆನು. ಅಣ್ಣ ಕೇಳು, ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯಲ್ಲಿ ಬಾಗಿಲಲ್ಲಿ ನಿಂತು ದೇಹಿ ದೇಹಿ ಎಂದು ಸಂಧಿಯಾಚನೆಯನ್ನು ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಏಳಿ ಪುತ್ರನಾಗಿ ಪಡೆಯಲಿಲ್ಲ ಅಣ್ಣ, ಏಳಿ ಪುತ್ರನಾಗಿ ಪಡೆಯಲಿಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಖಂಡಿತವಾಗಿ ನಿರೀಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಮರಣಗೊಳಿಸದೆ ಕರೆಯಳಿಸಲು ಬಿಡುವೆನೆ, ಕಳೆದೊಳವರ ವರ್ತಮಾನ ಮಾಡಲಿರುವೆನೆ. ಮರಣಗೊಳಿಸದೆ ಕರೆಯಳಿಸಲು ಬಿಡುವೆನೆ, ಕಳೆದೊಳವರ ವರ್ತಮಾನ
ಸುಮ್ಮನಾಗಿರಿ. ಸಂಧಿಯ ಪ್ರಸ್ತಾಪವನ್ನೇ ಮಾಡುತ್ತೀರಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವನು. ಸಹೋದರ, ಕೋಪಗೊಳ್ಳಬೇಡ. ನಿನ್ನ ಕೋಪವು ಬಹಳ ಮಿತಿ ಮೀರಿರುವುದು. ಅರ್ಜುನ, ನೀನಾದರೂ ಸ್ವಲ್ಪ ಸಮಾಧಾನ ಬೇಡು. ಕೋಪ ಮಾಡಬೇಡಣ್ಣ, ಧರ್ಮಜರು ನಮಗಿಂತ ಹಿರಿಯನಲ್ಲವೇ? ಕಮಲನಯನಿ ಕೇಳು ಬೇಡ್ವೆ. ಪಾಂಚಾಲಿ ಸಹೋದರ, ಕಮಲನಯನಿ ಕೇಳು ಬೇಡ್ವೆ ಮನದಾಲೋಚನೆಯ. ಪಾಂಚಾಲಿ ಸಹೋದರ, ಯುದ್ಧವೆಂಬ ಹೋಮದಲ್ಲಿ ಯುದ್ಧವೆಂಬ ಹೋಮದಲ್ಲಿ ಬಿದ್ದು ಬೀಳುವುದಕ್ಕಿಂತ ಅಂದರೆ ಬಿದ್ದು ಬೀಳುವುದಕ್ಕಿಂತ ಸತ್ತು ಮಾಡದ ಸಂದಿಗೀಗ ಸತ್ತು ಮಾಡದ ಸಂದಿಗೀಗ ಬುದ್ಧಿಯಿಂದ ನಡೆಯಬೇಕು. ಕಮಲನಯನೆ ಕೇಳು ಬೇಡ್ವೆ ಮನದಾಲೋಚನೆಯ. ಯುದ್ಧದಂತೆ ಶಾಂತಿ ರಕ್ಷಣೆಯು ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂತ ಘೋರ ಕರ್ಮವೆಂಬುದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅಭಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗಬಹುದು. ಆದ್ದರಿಂದ ಸಂಧಿಗೆ ನಾನು ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು ಪಾಂಚಾಲಿ. ರಾಜೇಂದ್ರ, ಡೋಬೆನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದೆ. ಕುಲಪುರೋಹಿತನನ್ನು ಕಳುಹಿಸಿಕೊಡಲು ಇದು ಮದುವೆ ಅವತರಣವಲ್ಲ ಎಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ತಕ್ಕ ಉತ್ತರವನ್ನು ಕೊಟ್ಟನು. ಆದರೆ ಈಗ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಕಳುಹಿಸಿ ಆತನನ್ನು ಅಪಮಾನಕ್ಕೆ ಗುರಿಪಡಿಸುವರಲ್ಲ ಎಂಬ ಚಿಂತೆ. ಈ ಕೋಲಾಹಲ ಪಾಂಚಾಲಿ, ಶ್ರೀಕೃಷ್ಣ ಪರಮಾತ್ಮನು ಬರಲಿ, ನಮ್ಮ ಮುಂದಿನ ವಿಚಾರವು ವ್ಯಕ್ತವಾಗುವುದು. ಜಗವೇ ಮಾಯಾ ಮಾಯಾ ಜಗವೇ ಮಾಯಾ. ಅಣ್ಣ ಒಂದಿಸ ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಸ್ವಾಮಿ, ಈ ಪಾಂಡುಪುತ್ರರ ನಮಸ್ಕಾರಗಳನ್ನು ಸ್ವೀಕರಿಸಿ. ಕೃಷ್ಣ, ಈ ಪ್ರಚಂಡ ಭೀಮನ ನಮಸ್ಕಾರವನ್ನು ಸ್ವೀಕರಿಸಿ. ಭೀಮಸೇನ, ನಿನಗೂ ಮಂಗಳವಾಗಲಿ. ಭಕ್ತ ಬಾಂಧವ ದೇವಾದಿ ದೇವ, ಭಕ್ತ ಬಾಂಧವ ದೇವಾದಿ ದೇವ, ಭಕ್ತ ಬಾಂಧವ
ಹೋದ ಕಾರ್ಯವೇನಾಯಿತು? ಓದುವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ, ದ್ರೋಣ ಆದಿಗಳು ನನ್ನನ್ನು ರಾಜ್ಯಸಭೆಯಲ್ಲಿ ಬಹಳವಾಗಿ ಉಪಚರಿಸಿದರು. ಸ್ವಯಂ ಧೃತರಾಷ್ಟ್ರನೇ ರಾಜ್ಯಸಭೆಯಲ್ಲಿ ನನ್ನನ್ನು ಬಹಳವಾಗಿ ಉಪಚರಿಸಿದನು. ಧರ್ಮನಂದನ, ಸಂಧಿಯ ವಿಚಾರವೂ ನಡೆಯಿತಷ್ಟೇ. ನಡೆಯಿತು ಧರ್ಮನಂದನ. ಪಾಂಚಾಲಿ, ಪ್ರಾಣೇಶ್ವರ, ಇನ್ನಿಲ್ಲಿರುವುದು ನನ್ನಿಂದ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡಿದೆ. ಪ್ರಾಣೇಶ್ವರ ಪ್ರಾಣೇಶ್ವರ, ಸ್ವಲ್ಪ ಶಾಂತಿ ಶಾಂತಿ. ಮೊದಲು ನಮ್ಮ ಅಣ್ಣನ ಮಾತು ಮುಗಿಯಲಿ. ಪಾಂಚಾಲಿ, ಸ್ವಾಮಿ, ಇವರ ಮಾತುಗಳೆಲ್ಲ ಮುಗಿಯುವುದರೊಳಗಾಗಿ ನನ್ನ ಕೋಪವು ತಣ್ಣಗಾಗುವುದು. ಪರಮಾತ್ಮ, ಹೋದ ಕಾರ್ಯವೂ ಏನಾಯಿತು? ಸಂಧಿಯ ವಿಚಾರವಂತೂ ನಾನು ನಿರೀಕ್ಷಿಸಿದಂತೆ ತಕ್ಕ ರೀತಿಯಲ್ಲಿಯೇ ನಡೆಯಿತು ಧರ್ಮನಂದನ. ಸಂಧಿ ಸಂಧಿ ಸಂಧಿ, ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ, ನಾನಿನ್ನು ತಡೆಯಲಾರೆ. ಅಗ್ರಜನ ಅಭಿಪ್ರಾಯದಂತೆ 5 ಗ್ರಾಮಗಳಿಗೆ ಅಪ್ಪಣೆಯಾಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು, ಈಗ ನನಗೆ ಚೆನ್ನಾಗಿ ತಿಳಿಯಿತು. ಹಿಂದೆ ವನವಾಸ ಅಜ್ಞಾತವಾಸದ ನೆನಪದಲ್ಲಿ ಪಾಪ ಅರ್ಜುನನಿಗೆ ಬಳೆಗಳನ್ನು ತೊಡಿಸಿದೆ. ಈಗ ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ 16 ಮೊಳದ ಸೀರೆ ತೊಡಿಸಲು ಅನಿಸುತ್ತಿರುವೆಯ. ಆ ಸೀರೆಯು ಸಿಗುವುದಿಲ್ಲ. ಪ್ರಪ್ರಥಮವಾಗಿ ನಾನಂತೂ ಉಡುವುದೇ ಇಲ್ಲ. ಭೀಮಸೇನೆ, ನೀನು ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿರುವುದೆಂದು ಹೇಳುತ್ತಿರುವೆನು. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮರ ಅದೆಂತಹ ಸಂಬಂಧ ದೇವ? ಇರುವುದು ಭೀಮಸೇನ, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಹೋಗಲಿ, ಆ ಸಂಬಂಧದ ವಿಚಾರವೇನು ಹೇಳಿಬಿಡು. ಪರಮಾತ್ಮ, ಮುಂದೇನಾಯಿತು? ಭೀಷ್ಮ ರಾಜಸಭೆಯಲ್ಲಿ ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು ಒಪ್ಪಿದರು. ಯಾರಾದರೂ ಒಪ್ಪಲಿ ಒಪ್ಪದಿರಲಿ, ಯಾಜ್ಞಾಸೇನಿ, ಪ್ರಾಣೇಶ್ವರ, ಇನ್ನಿಂದಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆ. ಹಬ್ಬಬ್ಬ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾಳುವುದಾದರೂ ತಾನೇ ಹೇಗೆ ಸಾಧ್ಯವಾಗುತ್ತೆ? ಕೃಷ್ಣ, ಈ ನಿನ್ನ ಸಮಸ್ಯೆಯ ಮಾತುಗಳೇ ನನಗೆ ಬೇಡ. ಆ ಸಂಧಾನಕ್ಕೆ ನನಗೂ ಸಂಬಂಧವೇ ಇಲ್ಲ. ಹಾಗು ಇರುವುದು ಭೀಮಸೇನ, ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಏನೋ ಸಂಧಿಯ ವಿಚಾರ ಹೇಳಿಬಿಡು. ಅದನ್ನು ಕೇಳುವ ಮೊದಲು ನನ್ನ ಬಳಿ ನೀನು ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ದೇವ, ಅದು ಕ್ಷಣಕಾಲ ಮಾತ್ರ. ದೇವ, ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲ ಭೀಮಸೇನ, ನೀನು ಕುಳಿತುಕೊಳ್ಳದ ಹೊರತು ಹೇಳಲು ಸಾಧ್ಯವಿಲ್ಲ. ದೇವ, ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು, ಹೇಳಿಬಿಡು. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ದೇವ, ನೆನಪಿರಲಿ. ಆಗಬಹುದು. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಹಿಡಿದುಕೋ. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆಯೇ ಮಾಡಬೇಕು. ತಿಳಿಯಿತು? ನಿನ್ನ ಮಾತನ್ನು ನಾನು ಮೀರುವೆನೆ ಅಣ್ಣ. ಹಾಗಾದ್ರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಿ ಬರುವುದೋ ಇಲ್ಲವೋ ನೋಡೋಣ. ಇದು ಪರಿಹಾಸ್ಯವಲ್ಲ ದೃಪದ ನಂದಿನಿ. ಶತ್ರುಗಳ ಹೆಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ನಾನು ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಭೀಮಸೇನ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಪ್ರಾಣೇಶ್ವರ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಆಗ್ಬೋದು. ಇಷ್ಟು ಹೇಳಿದ ಮೇಲೆ ಹ್ಮ್.
ಕಿರೀಟಿ ವಾಸುದೇವ ದ್ರೌಪದ ಅಣ್ಣ ಭೀಮಸೇನ ಪರಮಾತ್ಮ ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿ ನೀ ಕೇಳೋ ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿ ನೀ ಕೇಳೋ ಕೊನೆಗೂ ಯುದ್ಧ ಮಾಡೈವ ಕೊಡ ನಾನು ರಾಜವ ಕೊನೆಗೂ ಯುದ್ಧ ಮಾಡೈವ ಕೊಡ ನಾನು ರಾಜವ ದುಡುಕುತ್ತ ನುಡಿದ ಗೌರವನು ಹಿಡಿಂಬಾಪತಿ ನೀ ಕೇಳು ಐವರಿಗೈದು ಗ್ರಾಮವ ಕೊಡನು ಭೀಮನಿಗೊಂದು ಕೂರನು ಬಿಡನು ಐವರಿಗೈದು ಗ್ರಾಮವ ಕೊಡನು ಭೀಮನಿಗೊಂದು ಊರನು ಬಿಡನು ಕೊಡುವನು ನಾನು ಮಡಿದಾಗಲೆಲ್ಲ ಕೊಡುವನು ನಾನು ಮಡಿದಾಗಲೆಲ್ಲ ದುಡುಕುತ್ತ ನುಡಿದ ಗೌರವನು ಹಿಡಿಂಬಾಪತಿ ನೀ ಕೇಳೋ ಧರ್ಮನಂದನ ಈಗ ಎಲ್ಲರೂ ಕೇಳಿರಿ ಭೀಮಸೇನನನ್ನು ಬಂಧಿಸಿರುವ ಈ ಯಜ್ಞವು ಇಂದಿನ ಕುರು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯತ್ನಿಸಿತು ಯಾರು 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 ಈ ಕಾರ್ಯವನ್ನು ಮಾಡಿದವರು ಭಾರ್ಗವ ಕಾರ್ಗಿಚ್ಚನ್ನು ಸಹಿಸಬಲ್ಲೆ ಉಕ್ಕಿ ರಭಸದ ಅಲೆಗಳನ್ನು ಸಹಿಸಬಲ್ಲೆ ಆದರೆ ಪರಮಾತ್ಮನ ನಿಂದೆಯನ್ನು ಮಾತ್ರ ಸಹಿಸಲಾರೆನು. ಏನು ಹೇಳಿದೆ ವಾಸುದೇವ? ಏ ಅಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ದುರಾತ್ಮರು? ಹೇಳುವೆನು ಭೀಮಸೇನ, ಹೇಳುವೆನು. ದುರಾಂಕಾರಿಯಾದ ದುರ್ಯೋಧನನು ಆಜ್ಞಾಪಿಸಿದನು. ದುರಾಚಾರಿಯಾದ ಆತನ ಸಹೋದರ ಈ ಕಾರ್ಯವನ್ನು ಮಾಡಲು ಯತ್ನಿಸಿದನು. ಇಂತಹ ಸಾಹಸವು ಮತ್ತಾರಿಗಿರುವುದು ಭೀಮಸೇನ? ಇಲ್ಲ, ಯಾರಿಗೂ ಇಲ್ಲ. ಯಾಜ್ಞಾಸೇನಿ, ನನ್ನ ಕೈಗಳನ್ನು ಬಿಚ್ಚು. ಆ ದುರ್ಯೋಧನ ಅಹಂಕಾರವು ಮಿತಿ ಮೀರಿರುವುದು ನೋಡಿಯೇ ಬಿಡುವೆನು. ವೈರಿ ಕುರುಕುಲದ ಮರನು ವರಿಸುವೆನು. ವೈರಿ ಕುರುಕುಲದ ಮರನು ವರಿಸುವೆನು. ಸಿರಿಯಂ ಮೆರೆದು ದುರಹಂಕಾರದಿ, ಸಿರಿಯಂ ಮೆರೆದು ದುರಹಂಕಾರಿ ಧಿಕ್ಕರಿಸಿ ಬರು ಸೊಕ್ಕಿ ನಿಮ್ಮೆನು. ವೈರಿ ಕುರುಕುಲದ ಮರನು ವರಿಸುವೆನು. ಅನುದರೆಂಬುವ ಅಕ್ಕರಿಗಿಲ್ಲದ ಸೊಕ್ಕಿದ ಕುರುಡರ ಕುಂದಿಗಳ, ಅನುದರೆಂಬುವ ಅಕ್ಕರಿಗಿಲ್ಲದ ಸೊಕ್ಕಿದ ಕುರುಡರ ಕುಂದಿಗಳ, ಪಕ್ಕಮಲ್ಲವ ಭಕ್ತಿಸಿರುವುದ ನಾಯುವ ಎಸಗಿದ ಭಕ್ತಸರ, ಪಕ್ಕಮಲ್ಲವ ಭಕ್ತಿಸಿರುವುದ ನಾಯುವ ಎಸಗಿದ ಭಕ್ತಸರ, ಭಕ್ತಿಸದೆ ಒತ್ತಡಗಿಸಿ ಮಣ್ಣುಚ್ಚಿಸದಿರುವೆ ನೆನಪದೊಳಗೆ, ಭಕ್ತಿಸದೆ ಒತ್ತಡಗಿಸಿ ಮಣ್ಣುಚ್ಚಿಸದಿರುವೆ ನೆನಪದೊಳಗೆ. ಸಭೆಗಳು ಭಕ್ತಿಯ ಗರ್ವದಿ ತೆರೆದ, ಸಭೆಗಳು ಭಕ್ತಿಯ ಗರ್ವದಿ ತೆರೆದ ದುರ್ಮೂರ್ಖರ ಮರ್ಯಾದೆಯನ್ನು ಪಡೆದು ವೈರಿ ಕುರುಕುಲದ ಮರನು ವಧಿಸುವೆನು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು ಪಾಂಡವರ ರಾಯಭಾರ ಎಂದು ಈ ರೀತಿ ಅಪಮಾನವೆಸಗಿದನೆ ಆ ಕುನ್ನಿ ಕೌರವ. ಅಗ್ರಜ, ಸಹೋದರ, ಧನಂಜಯ, ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು?
ವಾಸುದೇವ, ಆ ನೀಚರು ನಿನಗೆ ಮಾಡಿರುವ ಅವಹೇಳನನ್ನು ನೆನೆಸಿಕೊಂಡರೆ ಆ ನೀಚರನ್ನು ಇಷ್ಟು ಮಾತ್ರವಲ್ಲ, ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಹೇಳುವನು ಕೇಳಿ. ಅವರು ಭೂಮಿಯನ್ನು ಕೊಡಲು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ರತಿಕರ ವೀರಘೋಷಣೆಯಲ್ಲಿ ಎಂದು ಹೇಳಿಬಿಟ್ಟು ಪರಮಾತ್ಮ, ಕಂಡು ಕಂಡು ನೀನೆನ್ನ ಕೈ ಬಿಡುವರೇ ಕೃಷ್ಣ ಪುಂಡರೀಕಾಚಾರಿ ಪುರುಷೋತ್ತಮ ದೇವ. ಕಂಡು ಕಂಡು ನೀನೆನ್ನ ಕೈ ಬಿಡುವರೇ ಕೃಷ್ಣ. ಪರಮಾತ್ಮ, ಬಂಧುಗಳು ಎನಗಿಲ್ಲ, ಬದುಕಿನಲ್ಲಿ ಸುಖವಿಲ್ಲ. ಪರಮಾತ್ಮ, ಬಂಧುಗಳು ಎನಗಿಲ್ಲ, ಬದುಕಿನಲ್ಲಿ ಸುಖವಿಲ್ಲ. ನಿದ್ದೆಯಲ್ಲಿ ನೊಂದೆ ನೈ ನೀರಜಾಚ. ತಂದೆ ತಾಯಿಯು ನೀನೆ, ಬಂಧು ಬಳಗವು ನೀನೆ. ಪರಮಾತ್ಮ, ತಂದೆ ತಾಯಿಯು ನೀನೆ, ಬಂಧು ಬಳಗವು ನೀನೆ, ಎಂದೆಂದಿಗೂ ನಿನ್ನ ಎಂದೆಂದಿಗೂ ನಿನ್ನ ನಂಬಿಹನು ಸೀತೆಯಿಂದ. ಕಂಡು ಕಂಡು ನೀನೆನ್ನ ಕೈ ಬಿಡುವರೇ ಕೃಷ್ಣ ಪುಂಡರೀಕಾಚಾರಿ ಪುರುಷೋತ್ತಮ ದೇವ. ಕಂಡು ಕಂಡು ನೀನ ಕೈ ಬಿಡುವರೇ ಕೃಷ್ಣ. ಪರಮಾತ್ಮ, ಭಕ್ತವಾತ್ಸಲವೆಂಬೋ ಬಿರುದು ಬುದ್ಧ ಮೇಲೆ. ಭಕ್ತವಾತ್ಸಲವೆಂಬೋ ಬಿರುದು ಬುದ್ಧ ಮೇಲೆ, ಭಕ್ತರಾದೀನನ ಬಿಡಬೇಡವೇ. ತಂದೆ ತಾಯಿಯು ನೀನೆ, ಬಂಧು ಬಳಗವು ನೀನೆ. ಮುಕ್ತಿಗಾಯಕ ನೀನು, ಒನ್ನೂರ ಪುರವಾಸ. ಮುಕ್ತಿಗಾಯಕ ನೀನು, ಒನ್ನೂರ ಪುರವಾಸ. ಶಕ್ತ ಗುರು ಪುರಂದರನ. ಪರಮಾತ್ಮ, ಶಕ್ತ ಗುರು ಪುರಂದರನ ವಿಠಲ ಶ್ರೀ ಕೃಷ್ಣ. ಕಂಡು ಕಂಡು ನಿನ್ನ ಕೈ ಬಿಡುವರೇ ಕೃಷ್ಣ ಪುಂಡರೀಕಾಚಾರಿ ಪುರುಷೋತ್ತಮ ದೇವ. ಕಂಡು ಕಂಡು ನೀನೆನ್ನ ಕೈ ಬಿಡುವರೇ ಕೃಷ್ಣ. ಪರಮಾತ್ಮ, ಧರ್ಮನಂದನ, ಇನ್ನು ಸಂದೇಶಕ್ಕೆ ಉಳಿರುವುದು ಒಂದೇ ಉತ್ತರ, ಅದು ಯುದ್ಧ. ನಾನು ಮಾಡಿದ ಸರ್ವ ಪ್ರಯತ್ನಗಳೆಲ್ಲವೂ ಕಳೆದು ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ ನಾನು ಯುದ್ಧವನ್ನು ಅಪೇಕ್ಷಿಸಲ್ಲವೆಂದು. ಧರ್ಮನಂದನ, ಪರಮಾತ್ಮ, ಧರ್ಮನಂದನ
ಚಿಂತಿಸುವೆ ಪುನಾತ ಬೇಡು ಬೇಡು ಚಿಂತಿಸುವೆ ಪುನಾತ ಬೇಡು ಬೇಡು ನಾನೇ ಬೇಯುವುದವನು ನಾನೇ ಬೇಯುವುದವನು ರಚಿಸಯ್ಯ ನೀನು ಧರ್ಮಜ ಧರ್ಮಜ ನಿನ್ನ ಪ್ರಿಯಳು ಮುನ್ನಾರು ಸಾಹಸಿಗಳು ನಿನ್ನ ಪ್ರಿಯಳು ಮುನ್ನಾರು ಸಾಹಸಿಗಳು ನಾನಿರ್ಬೇಯೋದವನು ನಾನಿರ್ಬೇಯೋದವನು ರಚಿಸಯ್ಯ ಜನಪಾಲ ನಾನಿರ್ಬೇಯೋದವನು ರಚಿಸಯ್ಯ ಜನಪಾಲ ನಿನಗೆ ಚಿಂತಿಸುವೆ ಪುನಾತ ಬಿಡು ಬೇಡು ನಾನಿರ್ಬೇಯೋದವನು ರಚಿಸಯ್ಯ ನೀನು ಧರ್ಮಜ 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 ಸಾವಿರ ನಗಳ ಬಲವುಳ್ಳ ಭೀಮನು ಸಾವಿರ ನಗಳ ಬಲವುಳ್ಳ ಭೀಮನು ಭೀಮಾರ್ಜುನಿರುವಲ್ಲಿ ಭೀಮಾರ್ಜುನಿರುವಲ್ಲಿ ನಿನಗೆಲ್ಲಿ ಅಪಜಯವೋ ಭೀಮಾರ್ಜುನಿರುವಲ್ಲಿ ನಿನಗೆಲ್ಲಿ ಅಪಜಯವೋ ನಿನಗೆ ಚಿಂತಿಸುವೆ ಪುನಾತ ಬಿಡು ಬೇಡು ನಾನಿರ್ಬೇಯೋದವನು ರಚಿಸಯ್ಯ ನೀನು ಧರ್ಮನಂದನ ನಿನ್ನ ಮನದ ದುಗುಡವನ್ನು ಬಿಡು ಮುಂದಿನ ಕಾರ್ಯ ಸಿದ್ಧಪಡಿಸಿಕೊ ದ್ರೌಪದಿ ನನ್ನ ಕೈಗಳನ್ನು ಬಿಚ್ಚು ಅರ್ಜುನ ಬಿಚ್ಚು ನನ್ನ ಕೈಗಳನ್ನು ಅಗ್ರಜ ನೀನಾದರೂ ಬಿಚ್ಚು ನನ್ನ ಕೈಗಳನ್ನು ಯಾರು ಬಿಚ್ಚುವುದಿಲ್ಲವೇ ಬೇಡ ಬೇಡ ಗಜಗಾತ್ರದ ಮರವನ್ನು ಬುಡ ಸಮೇತ ಕಿತ್ತೆಸೆಯಬಲ್ಲ ಈ ಭೀಮನಿಗೆ ಈ ಅಗ್ಗದಿಂದ ಕೈಗಳನ್ನು ಬಿಚ್ಚಿಕೊಳ್ಳಲು ಬರುವುದಿಲ್ಲವೇ ಇದೋ ಇದೋ ನಾನೇ ಬಿಚ್ಚಿಕೊಳ್ಳಲು ಎಲ್ಲಿ ನನ್ನ ಗದೆ ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು ಆ ದಿನ ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಪರಮಾವಧಿಯನ್ನು ಮುಟ್ಟಿದಾಗ ಆ ದೃಢ ದುಶ್ಯಾಸನಿಂದ ಅಪಮಾನವಂತೆ ಕಣ್ಣೀರಿಡುತ್ತಾ ಮುಕ್ತ ಕೇಶರಾಶಿಯಂತೆ ಪಾಂಡವರ ಅಪಕೀರ್ತಿಯು ರೂಪುಗೊಂಡಂತೆ ನಿಂತಿದ್ದ ಪಾಂಚಾಲ ರಾಜನಂದಿನ ಸಮ್ಮುಖದಲ್ಲಿ ಪುನಃ ಪ್ರತಿಜ್ಞೆಯನ್ನು ಮಾಡುವೆನು. ಆ ದುರಹಂಕಾರಿ ದುರ್ಯೋಧನ ತೊಡೆಯನ್ನು ಮುರಿಯುವುದಾಗಿ, ಆ ದುರುಳ ದುಶ್ಯಾಸನ ಕರಳನ್ನು ಬಗೆಯುವುದಾಗಿ ಪ್ರತಿಜ್ಞೆಯನ್ನು ಮಾಡುವೆನು. ವಾಸುದೇವ, ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ
ವೀರಮಾತೆ ಕುಂತಿದೇವಿಯ ಸ್ತನಪಾನ ಮಾಡುವುದೇ ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ಆ ಕೌರವರ 99 ಮಂದಿ ಸಹೋದರರು ಸಂಪೂರ್ಣವಾಗಿ ಕಾರ್ ಮಾಡದೆ ಗುಡುಗಿ ಬೆದರಲಿ. ಈ ಭೂಮಿಯ ನಡಿಗೆ ಬಾಯಿಗಿರಿಯಲಿ. ಉಕ್ಕಿರ ಬಸರಿ ಸಪ್ತಸಾಗರ ವಾರ್ಗರಿಯಲಿ. ಆ ಚಂಡ ಕೌರವರನ್ನು ಧ್ವಂಸ ಮಾಡದೆ ಬಿಡಲು ಇದೇ ನನ್ನ ಪ್ರತಿಜ್ಞೆ. ಕೆಲವೋ ಗದೆಯೇ ಜಾಗೃತನಾಗು. ನಾನಂದು ಕೈದ ಶಪಥ ನಾನಂದು ಕೈದ ಶಪಥ ಕಣದೊಳು ತೋರುವೆ. ನಾನಂದು ಕೈದ ಶಪಥ. ದೈವ ಮಹೇಶ್ ಬೇಕಣ ನಂದು ಒಂದು ನಾನು ಮಂಜಾತ್ ನಗರ ಹುಡುಗರನ್ನ ಕೈದ ಶಪಥ ಛಲದಿ ಬರೆತ ಈ ಕಥೆಯು ಗುರುಕುಲವನ್ನು ಓದಿಸುವೆ. ನಾನಂದು ಕೈದ ಶಪಥ ಛಲದಿ ಬರೆತ ಈ ಕಥೆಯು ಗುರುಕುಲವನ್ನು ಓದಿಸುವೆ. ನಾನಂದು ಕೈದ ಶಪಥ ಈ ಪಾಂಡವ ಕುಲಪತಿಯಂ ಅವಯೇಳನ ಕೈದ ಈ ಪಾಂಡವ ಕುಲಪತಿಯಂ ಅವಯೇಳನ ಕೈದ ಕುರುಳ ಕುರುಕುಲ ಗೌರವರ ಗೋಲ್ವೆನೆಂದಿರುತ್ತ. ನಾನಂದು ಕೈದ ಶಪಥ ರಣದೊಳ ತೋರುವೆ. ನಾನಂದು ಕೈದ ಶಪಥ ವೀರ ಪರಾಕ್ರಮದ ಇವರು ನಾವು ನಾದಿಯ ಬಂಧವ ತೀರಿಸಲಾದೆವು. ವೀರ ಪರಾಕ್ರಮದ ಇವರು ನಾವು ನಾದಿಯ ಬಂಧವ ತೀರಿಸಲಾದೆವು. ಹಿರಿಯ ನನ್ನಣ್ಣನ ಮಾತಿಗೆ ವೀರದ ತೋಟು ಶರಣಾಗಿ ನಾನಂದು ಕೈದ ಶಪಥ ರಣದೊಳ ತೋರುವೆ. ನಾನಂದು ಕೈದ ಶಪಥ. ಇವೆರಡೇ ಇಡೀ ಗುರುಕುಲವನ್ನು ಸಂಪೂರ್ಣ ನಿರ್ಮೂಲ ಮಾಡಿ. ಹರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿದೆ. ಹರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದು ಭಾಸ್ಕರ. ಏಕೆ ಶೋಧನೆಯ ಗೈವೆ ಏಕೆ ಶೋಧನೆಯ ಗೈವೆ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿದೆ. ಹರಿಯಲಾರದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಪಾಶಕ್ಕೆ ಬಂಧು ಬಾಂಧವರೆಂಬ ಪಾಶ ಸಿಲುಕಿ ನೊಂದಿಹೆ ನಿನ್ನ ತಾಪಕ್ಕೆ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ನಿನ್ನ ತಾಪ. ನೀಗಿಸೋ ಶೋಧನೆಯ ಗೈವೆ
ಶಾಂತಿಸೋ ಶೋಧನೆಯಗೈವೆ ಶಾಂತಿ ತೋರೋ ಶ್ಯಾಮಲಾಂಗ ಶಾಂತಿ ತೋರೋ ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹದಾಬ್ದಿಗಳು ಮುಳುಗಿದೆ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಕುಂತಿಯೇ ನನ್ನ ತಾಯಿ ಎಂದು ಶ್ರೀಕೃಷ್ಣ ಪರಮಾತ್ಮನ ಹೇಳಿದ ಮಾತು ಅಶರೀರವಾಣಿಯಿಂದ ಸ್ಫಿರಲ್ಪಟ್ಟಿತು. ಧರ್ಮ ಧರ್ಮವೆಂದು ಅಂಬಲಿಸುವ ಆ ಧರ್ಮರಾಯನು ನನ್ನ ಸಹೋದರನು. ಸಾವಿರಾರು ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತ ಆ ಭೀಮಸೇನ ನನ್ನ ಸಹೋದರನು. ಮಹಾಮೇಧಾವಿಗಳಾದ ನಕುಲ ಸಹದೇವರು ನನ್ನ ಸಹೋದರರು. ಪರಾಜಯವನ್ನು ಕಾಣದೆ ಪರಶುವನೊಂದಿಗೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಲೋಕೈಕ ವೀರ ಆ ಅರ್ಜುನ ಅವನು ನನ್ನ ಸಹೋದರನು. ಹೇ ಅರ್ಜುನ, ಈ ಯುದ್ಧ ರಂಗದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಶಪಥಗೈದಿರುವನಲ್ಲಯ್ಯ. ಪಾಂಡು ವಂಶದಲ್ಲಿ ಜನಿಸಿ ಪಾಂಡವರನ್ನೇ ಕೊಲ್ಲಲೇ ನನ್ನದೆಂತಹ ದುರ್ದೈವ. ಇದುವರೆಗೂ ಬಂಧು ವರ್ಗದವರು ಯಾರೆಂಬುದನ್ನು ತಿಳಿಯದೆ ವ್ಯಥಪಡುತ್ತಿದ್ದ ನಾನು ಈಗ ಬಂಧು ವರ್ಗದವರು ಇಂತಹವರು ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ ದುರಗೊಳ್ ತಮ್ಮಂದಿರಂ ಕೊಲ್ವುದೇ ಕೊಲದ ನಾಂ ಬಿಟ್ಟೊಡೆ ಕೊಲದ ನಾಂ ಬಿಟ್ಟೊಡೆ ಕೌರವೇಂದ್ರನು ಈ ಹಿಳೆಯೋಳ್ ಸಿರಿ ಸಂಪತ್ತಿನಿನ್ ಬಾಳ್ವನೇ ಚಲದಿಂ ಪಾರ್ಥನ ರುಂಡವಂ ಕಡಿದು ಮತ್ಸ್ವಾಮಿಗೆ ಆನಂದವಂ ಸಲ್ಲಿಸಲ್ ಕಾಣದೆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ ನಾನ್ ಸಾಯಲೇ. ಶ್ರೀಕೃಷ್ಣ ಪರಮಾತ್ಮ ನೆಲೆದ ಸ್ಥಳವು ಇದೇ ಅಲ್ಲವೇ? ನನ್ನ ಎತ್ತ ತಾಯಿಯಾದ ಕುಂತಿ ದೇವಿಯು ಇತ್ತಲೇ ಬರುತ್ತಿರುವಳು. ಅಮ್ಮ ಅಮ್ಮ ಅಮ್ಮ, ನಿನಗೆ ವಂದಿಸುವೆನು. ಜನನಿ ಜನನಿ, ಅಶೋ, ನನ್ನ ಎತ್ತ ತಾಯಿಯ ದರ್ಶನದ ಭಾಗ್ಯ ಲಭಿಸಿತು. ಅಮ್ಮ, ನಿನ್ನ ಕಣ್ಣುಗಳ ಕರುಣ ದೃಷ್ಟಿಯು ಸೂರ್ಯನ ಕಿರಣಗಳು ಹಿಮವನ್ನು ಕರಗಿಸುವಂತೆ ನನ್ನ ಹೃದಯವೆಂಬ ಹಿಮವನ್ನು ಕರಗಿಸುತ್ತಿರುವುದಿಲ್ಲಮ್ಮ. ಜನನಿ, ಅಮ್ಮ, ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ದ್ರೋಹವಾದರೂ ಏನು ತಾಯಿ? ಇಲ್ಲ ಕಂದ, ಇಲ್ಲ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು
ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ. ಮಾಡಿದ ಅಪರಾಧ ಏನದು ತಾಯೇ? ನಾ ಮಾಡಿದ ಅಪರಾಧ ಏನದು ತಾಯೇ? ಆ ಕ್ಷಮ್ಯವೆನಿಸೆ ಜೀವವ ತೊರೆದೆ, ಆ ಕ್ಷಮ್ಯವೆನಿಸೆ ಜೀವವ ತೊರೆದೆ. ಜನಿಸಿದ ಮರುಕ್ಷಣವೇ ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ ಮಗುವಮ್ಮ ನಾನಾಗ ಏನೊಂದನು ಅರಿಯೇ, ಮಗುವಮ್ಮ ನಾನಾಗ ಏನೊಂದನು ಅರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯೇ ತೋರದೆ ಕುವರನ ಪೊರೆದೆ, ಕರುಣೆಯೇ ತೋರದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲಿ ತಾಯೇ, ಎಂದಿಗೆ ಈ ಋಣವ ತೀರಿಸಲಿ ತಾಯೇ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ, ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐವರ ಮಾತೆಯೇ ನಿನಗಿಹುದೇ ಕೊರತೆ, ಐವರ ಮಾತೆಯೇ ನಿನಗಿಹುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ದ್ರೋಹವಾದರೂ ಏನು ತಾಯಿ? ಇಲ್ಲ ಕಂದ. ಅಮ್ಮ, ಅಲ್ಲಿನ ಜಲಚರಗಳಾದರೂ ಈ ನತದೃಷ್ಟನ ದೇಹವನ್ನು ತಿನ್ನಬಾರದುತ್ತೆ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಬಹು ಮಮತೆಯಿಂದ ಸಾಕುವಮ್ಮ. ಹೀಗಿರುವಲ್ಲಿ ಮನುಷ್ಯ ಮಾತ್ರನಾದ ನಾನು ಮಾಡಿದ ದ್ರೋಹವಾದರೂ ಏನು ತಾಯಿ? ಅಮ್ಮ, ಇಷ್ಟು ದಿನದ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ ತಾಯಿ. ದರ್ಶನದ ಭಾಗ್ಯವ ಕಲ್ಪಿಸಿದೆಯಲ್ಲ ತಾಯಿ. ಜನನಿ ಧನ್ಯೋಸ್ಮಿ, ಜನನಿ ಬೇಡೋಸ್ಮಿ. ಹಾಗೆಲ್ಲ ನುಡಿಬೇಡ ಮಗನೇ. ಕಂದ ನಿನ ತಾಯಿ ನಾನಿನಯ, ಈ ಜೀವ ನಿನಗೆ ನಿನ ತಾಯಿ ನಾನಿನಯ, ಈ ಜೀವ ನಿನಗೇನೆಯ. ನಿನ್ನ ನೋಡಲೆಂದು ಮಾತಾಡಲೆಂದು, ನಿನ್ನ ನೋಡಲೆಂದು ಮಾತಾಡಲೆಂದು
ನದಿಗೆಸೆದೆ ಲೋಕಪವಾದಕ್ಕೆ ನದಿಗೆಸೆದೆ ಆರಾಧನೆ ಈ ಜನ್ಮದ ಈ ವೇದನೆ ಆರಾಧನೆ ಈ ಜನ್ಮದ ಈ ವೇದನೆ ನಿನ್ನ ನೋಡಲಿಂದು ಮಾತಾಡಲಿಂದು ನಿನ್ನ ನೋಡಲಿಂದು ಮಾತಾಡಲಿಂದು ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾ ಬಂದೆ ಕಂದ ಬಾರ ಕುವರ ಮೊದಲೇ ನೊಂದು ಹೋಗಿರುವ ನನ್ನ ಹೃದಯಕ್ಕೆ ಕಿಚ್ಚು ಹಚ್ಚುವಂತಹ ಚುಚ್ಚು ನುಡಿಗಳನ್ನು ಆಡಬೇಡ ಕಂದ. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಅಪಚಾರವನ್ನು ಇದುವರೆಗೂ ಯಾರಲ್ಲಿಯೂ ಹೇಳಿಕೊಳ್ಳದೆ ನಾನು ಎಷ್ಟು ನೊಂದಿದ್ದೆ, ಅದೆಷ್ಟು ಕಣ್ಣೀರು ಸುರಿಸಿದೆನು ಆ ಪರಮೇಶ್ವರನೊಬ್ಬರಿಗೆ ಗೊತ್ತು. ಆದರೆ ಸತ್ಯವಾಗಿ ನೀನು ಬದುಕಿರುವೆ ಎಂದು ನಾನು ತಿಳಿದಿರಲಿಲ್ಲ ಕಂದ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ವಿಷಯವನ್ನು ತಿಳಿದು ನಿನ್ನನ್ನು ಕಾಣಲು ಓಡೋಡಿ ಬಂದೆ. ಆದರೆ ಇದುವರೆಗೂ ನೀನು ಅನುಭವಿಸಿದ ದುಃಖ ಅಪಮಾನ ಕಷ್ಟಗಳಿಗೆಲ್ಲ ಈ ನಿನ್ನ ದುಷ್ಟ ಜನನಿಯೇ ಕಾರಣ. ಕ್ಷಮಿಸು ಕಂದ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ಜನನಿ, ನಿನ್ನ ಪಾದ ಪದ್ಮಾಂಗಳ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿಗೆ ಅಂತಹ ಪುಣ್ಯವೆಲ್ಲಿ ಲಭಿಸಬೇಕು ತಾಯಿ? ನಿನ್ನ ವ್ಯಥೆಯನ್ನು ಬಿಡು ತಾಯಿ, ನಿನ್ನ ವ್ಯಥೆಯನ್ನು ಬಿಡು. ಇಲ್ಲ ಕಣ, ಹಾಗೆಲ್ಲ ಮಾತಾಡಬಾರದು ಕಂದ. ಈಗಲೂ ನನ್ನೊಡನೆ ಬಾ, ಪಾಂಡವರೊಡಗೂಡಿ ಸುಖವಾಗಿ ಬಾಳುವೆ ಅಂತ. ಜನನಿ, ಇದೊಂದು ಮಾತನ್ನು ಬಿಟ್ಟು ಮತ್ತೇನು ಬೇಕಾದರೂ ಹೇಳು, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹ ಮಾಡಲಾರೆ. ಕರ್ಣ, ನಾನು ನಿನ್ನ ಹೆತ್ತ ತಾಯಿ, ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತೇವೆ. ನನಗೆ ಸೌಭ್ರಾತೃ ದಾನ ಮಾಡು. ಪಾಂಡವರಲ್ಲಿ ವೈರತ್ವವನ್ನು ಕಲೆ, ಅವರನ್ನು ಉಳಿಸು. ಜನನಿ, ನಾನು ಸೂತನಾಗಿ ಬೆಳೆದೆ, ಸೂತನಾಗೆ ಉಳಿದು ಕೊನೆಗೆ ಸೂತನಾಗಿಯೇ ಅಳಿಯುವೆನು. ಜನನಿ, ನೀನು ವೀರಮಾತೆ. ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯವು ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಅವನನ್ನು ತೊರೆದರೆ ನಾನು ಕೊಲೆ ಪಾತಕನಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ, ನಾಳೆ ಹುಟ್ಟುವ ಮಕ್ಕಳು ಅವಮಾನದಿಂದ ಶಪಿಸರೆ. ಜನನಿ, ಇಂತಹ ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆ ಮಾಡು ಅಮ್ಮ. ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವನ್ನು ಬಯಸುವುದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲ. ನೀವಾರು ಜನ ಸಹೋದರರು ಸೇರಿ ರಾಜ್ಯ ಭಾರ ಮಾಡುವುದನ್ನು ತಾಯಿ ಆದ ನಾನು ಕಣ್ಣಾರ ಕಂಡು ಸಂತೋಷ ಪಡಬಾರದು. ಭಯವೇತ ಕಮ್ಮ ಜಯವಿದೆ ನಿಮಗೆ ಅಮ್ಮ. ಭಯವೇತ ಕಮ್ಮ ಜಯವಿದೆ ನಿಮಗೆ, ದಯ ಹರಿ ಕೃಷ್ಣನ ಅಭಯವಿರೋ ತನಕ ಭಯವೇತ ಕಮ್ಮ ಅಮ್ಮ. ಅಮ್ಮ, ಖಗವಾನ ಶ್ರೀ ಗರುಡ ಗಮನ ಪಂಚ ಪಾಂಡವರನ್ನು ಪಂಚ ಪ್ರಾಣಗಳಂತೆ ಪಂಚ
ಪಾಂಡವರನ್ನು ಪಂಚಪ್ರಾಣಗಳಂತೆ ವಂಚಿಸಿ ಕಾಯ್ವನು ಆ ಮಹಾಮಹಿಮಾನು. ವಂಚಿಸಿ ಕಾಯ್ವನು ಆ ಮಹಾಮಹಿಮಾನು. ಭಯವೇದ ಕಮ್ಮ ಜಯವಿದೆ ನಿಮಗೆ, ದಯ ಹರಿಕೃಷ್ಣನ ಅಭಯವಿರೋ ತನಕ. ಭಯವೇದ ಕಮ್ಮ ಅಮ್ಮ ಅಮ್ಮ. ಜನನೇ, ಭಗವಾನ ಶ್ರೀ ಗರುಡ ಗಮನ ನಮ್ಮ. ಭಗವಾನ ಶ್ರೀ ಗರುಡ ಗಮನ ನಮ್ಮ, ನಿಗಮ ಗೋಚರ ನಮ್ಮ. ನಿಗಮ ಗೋಚರ ನಮ್ಮ, ನಿಗಮ ಗೋಚರ ನಮ್ಮ. ಜನನೇ, ಭಗವಾನ ಶ್ರೀ ಗರುಡ ಗಮನ ನಮ್ಮ, ನಿಗಮ ಗೋಚರ ನಮ್ಮ. ಅಗಲದೆ ಸಲಹುವನು ಭಯವೇದ ಕಮ್ಮ, ಜಯವಿದೆ ನಿಮಗೆ, ದಯ ಹರಿಕೃಷ್ಣನ ಅಭಯವಿರೋ ತನಕ. ಭಯವೇದ ಕಮ್ಮ ಅಮ್ಮ ಅಮ್ಮ. ಜನನಿ, ಇದುವರೆಗೂ ಆ ಸಹೋದರರ ಭಾವನೆ ನನಗಿರಲಿಲ್ಲ. ನನ್ನ ತಪ್ಪೇನು? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ತಿಳಿದಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ ಬಂತು ತಾಯಿ? ನಿನ್ನ ಚಿಂತೆಯನ್ನು ಬಿಡು. ಇರಬಹುದು ಕಂದ, ಆದರೆ ಲೋಕೈಕ ವೀರನಾದ ನೀನು ಆ ಕೌರವರು ಸೇರಿಕೊಂಡು ಪಾಂಡವರಲ್ಲಿ ಇಂಥ ದ್ವೇಷವನ್ನು ಸಾಧಿಸುತ್ತಿರುವಾಗ ನಾನು ಭಯಪಡದೆ ಧೈರ್ಯವಾಗಿ ಹೇಗಿರಲಿ? ಕರ್ಣ, ಜನನಿ, ಹೋಗಲಿ ಬಿಡು ಕಂದ. ಪಾಂಡವರೊಡಗೂಡಿ ಬಾಳುವ ಇಚ್ಛೆ ನಿನಗಿಲ್ಲದಿದ್ದರೆ ಹೋಗಲಿ. ನಾಳಿನ ಯುದ್ಧದಲ್ಲಿ ಆದರೂ ನೀನು ನೀನು ಜನನಿ ಜನನಿ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷವಿರವರೆಗೂ ಯುದ್ಧ ಮಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಜನನಿ, ಸುಯೋಧನು ನನ್ನನ್ನಿಟ್ಟಿರುವ ವಿಶ್ವಾಸವನ್ನು ನೀನು ಕಾಣೆಯ? ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಾಗ ಮನ್ನಣೆಯಿಂದ ನನ್ನನ್ನು ಸಲಹಿದವನಲ್ಲವೇ? ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ಈ ರಾಜ್ಯದ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಅವನನ್ನು ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದಾಯಿ. ನಾನು ಪರೋನ್ಮಕನಾಗಲಾರೆ. ಒಂದು ವೇಳೆ ನಾಳಿನ ಯುದ್ಧದಲ್ಲಿ ಪಾಂಡವರು, ಅಂದರೆ ನಿನ್ನ ಸಹೋದರರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ. ಜನನಿ, ಅವರನ್ನು ಉಳಿಸಪ್ಪ. ಆ ಪಾಂಡವರ ಮೇಲೆ ನಿನಗದಿಷ್ಟೊಂದು ಮಮತೆ. ಆಗಲಿ ಜನನಿ, ಆಗಲಿ. ಯಾರನ್ನಾದರೂ ಉಳಿಸುವೆನು, ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನ ಮಾತ್ರ ಉಳಿಸಲಾರೆ. ಹೌದು ಹೌದು ಜನನಿ, ಅವರೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯು ಕಣ್ತುಂಬ ನೋಡಿ ಸಂತೋಷ ಪಟ್ಟರೆ ಹಾಗೆ ನನ್ನ ಜನ್ಮವು ಸಾರ್ಥಕವಾಗುವುದು. ಜನನಿ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಜನನಿ, ಅರ್ಜುನನಿಂದ ನಾನೇ ಮೃತ್ಯು ಹೊಂದಿದರು, ಬೇಡ ಮಗನೇ, ನನ್ನಿಂದ ಅರ್ಜುನನೇ ಮೃತ್ಯು ಹೊಂದಿದರು. ಜನನಿ, ನಿನಗೆ 5 ಮಕ್ಕಳು ಉಳಿಯುವರಮ್ಮ. ನಿನ್ನ ವ್ಯತೆಯನ್ನು ಬಿಡು. ಅಯ್ಯೋ ಅಯ್ಯೋ, ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಕು? ಹೋಗಲಿ ಬಿಡು. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಹೆತ್ತೊಡಲಿಗೆ ಅದೇ ನೆಮ್ಮದಿ. ಕರ್ಣ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವಿಯಾ? ಶೋ ಜನನಿ, ಅದೇನು ಕೇಳು. ಸತ್ಯವಾಗಿ ನಡೆಸಿಕೊಡುವಿಯಾ? ಸತ್ಯವಾಗಿಯೂ ನಡೆಸಿಕೊಡುವ ಜನನಿ. ನುಡಿದುದಂ ನಡೆಯಿಸಲಾರದ ಕಡುಕೂಳನೆ
ಈ ಕರ್ಣಕ್ಕೆ ಸೂರ್ಯ ತನುಜ. ಜನನಿ ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ, ನಡೆಸುವೆನು ಧರ್ಮದೋಣೆ ಮರ್ಪಿತ ನಾಳೆ ಜನನಿ ಜನನಿ. ಅಮ್ಮ, ಈ ಕರ್ಣನು ನಿನ್ನ ಮಾತನ್ನು ನಡೆಸಿಕೊಡಲಾರ್ದ ಪರಮ ಪಾಪಿ ಎಂದು ಭಾವಿಸಿದೀಯ ತಾಯಿ. ಅದೇನು ಕೇಳು ತಾಯಿ, ನಡೆಸಿಕೊಡುವೆನು. ಹಾಗಾದ್ರೆ ನಾಳಿನ ಯುದ್ಧದಲ್ಲಿ ನೀನು ತೊಟ್ಟ ಬಾಣವನ್ನು ಮರಳಿ ತೊಡಬೇಡ. ಆಗಬಹುದು ಜನನಿ, ಆಗಬಹುದು. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಾದಿಗಳಿರ, ಅಷ್ಟ ದಿಕ್ಪಾಲಾದಿಗಳಿರ ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚ ಕುಂಡಲವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ಸರಿಯಾಗಿ ಸಭೆಯಲ್ಲಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯಾದ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಿರು. ಆಗಲಿ ಆಗಲಿ ಜನನಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ಪೌರುಷ ವಿವರರಿಗೆ ಯುದ್ಧ ಮಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದಲ್ಲ ದೈವ ಇಚ್ಛೆ. ಜನನಿ, ಹೋಗಿ ಬಾ ಜನನಿ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿದಂತಾಯಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ಜನನಿ. ಅಮ್ಮ, ಹೋಗಿ ಜನನಿ. ಏನಿಲ್ಲ ಅಮ್ಮ, ಈ ಪಾಪಿಗೆ ತನ್ನ ಎತ್ತ ತಾಯಿಯ ಪ್ರಥಮ ದರ್ಶನ ಭಾಗ್ಯವ ಲಭಿಸಿತು. ಬಹುಶಃ ಇದೇ ಕೊನೆಯ ದರ್ಶನವೆಂದೂ ಭಾವಿಸುತ್ತಿರುವುದು. ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಬಹು ವಿನಯದಿಂದ ಪ್ರಾರ್ಥಿಸುವೆನು ತಾಯಿ. ಶ್ರೀಕೃಷ್ಣನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುವೆನು ಜನನಿ. ಈ ಕುರುಕ್ಷೇತ್ರ ಯುದ್ಧ ಮುಗಿಯುವವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಕು. ದೈವವಶತ್ ಈ ಯುದ್ಧದಲ್ಲಿ ನಾನು ಮಡಿದರೆ, ಈ ಯುದ್ಧದಲ್ಲಿ ನಾನು ಮಡಿದರೆ ಸತ್ಯಸಂಧನಾದ ಆ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯೆಗಳನ್ನು ಮಾಡಿಸಬೇಕೆಂದು ಕೋರುವೆನು ತಾಯಿ. ಇದೆಂತ ಧರ್ಮ ಸಂಕಟ. ಇಂಥ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯವು ಉಳಿಯುವುದಾದ್ರೆ ಇಂಥ ಸಾಮ್ರಾಜ್ಯವು ಇನ್ನಿಲ್ಲದಂತೆ ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವಲ್ಲವೇ?